ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಭಗವದ್ಗೀತೆಯ 2ನೇ ಅಧ್ಯಾಯದ 35ನೇ ಶ್ಲೋಕವನ್ನು ನೋಡೋಣ. ಭಯಾದೃಣಾದು ಪರತಂ ಮಂಸ್ಯಂತೆ ತ್ವಾಂ ಮಹಾರಥಾಃ ಯೇಷಾಂಚ ತ್ವಂ ಬಹುಮತೋ ಭೂತ್ವಾ ಯಾಸ್ಯಸಿ ಲಾಘವಂ. ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ನೀನು ಹೇ ಅರ್ಜುನ, ನೀನು ಈಗ ಯುದ್ಧ ಮಾಡೋದಿಲ್ಲ ಅಂತ ಯುದ್ಧರಂಗದಿಂದ ಹೊರಟು ಹೋದರೆ ಆ ಪ್ರತಿಪಕ್ಷದಲ್ಲಿರ್ತಕ್ಕಂತಹ ಅಥವಾ ನಿನ್ನದೇ ಬಣದಲ್ಲಿರ್ತಕ್ಕಂಥವ್ರು ತಿಳ್ಕೊಳ್ಳೋದು ಏನು ಅಂದರೆ, ಅರ್ಜುನ ಹೆದರಿಕೆಯಿಂದ ಓಡಿ ಹೋದ. ಅವರ ನಿನ್ನ ಮನಸ್ಸಿನ ಭಾವನೆಗಳು ಅವರಿಗೆ ಗೊತ್ತಿಲ್ಲ, ನೀನು ಯಾಕೆ ಹೀಗೆ ಹೇಳಿದೆ ಅನ್ನುವಂಥದ್ದು ಅವರಿಗೆ ಗೊತ್ತಿಲ್ಲ. ಅವರು ತಿಳ್ಕೊಳ್ಳುವಂಥದ್ದು, ಯಾಕಂದರೆ ಅವರು ಮಹಾವೀರರೇ ಅಪ್ಪ. ಏನು ಭೀಷ್ಮಾಚಾರ್ಯರು ಅವರು ಅತಿರಥರೆ, ದ್ರೋಣಾಚಾರ್ಯರು ನಿನ್ನ ಗುರುಗಳು, ಕೃಪ, ಶಲ್ಯ, ಅಶ್ವತ್ಥಾಮ, ಕರ್ಣ ಯಾವ ಅವನು ಕಲಿತು ಇದ್ಯಾರ ಹತ್ರ, ಅವನ ಶಕ್ತಿ ಸಾಮರ್ಥ್ಯ ಏನು? ದುರ್ಯೋಧನೇನು ಸಾಮಾನ್ಯನೇ? ಎಲ್ಲರೂ ಪ್ರಬಲರೇ. ಆದರೆ ಅವರೆಲ್ಲ ಮಹಾರಥರು. ನಿನ್ನ ಬಗ್ಗೆ ತಿಳ್ಕೊಳ್ಳೋದೇನು ಅಂದರೆ, ನೀನು ಹೆದರಿಕೆಯಿಂದ ಯುದ್ಧ ಭೂಮಿಯಿಂದ ನಿರ್ಗಮಿಸ್ತಾ ಇದ್ದೀಯಾ. ನಮ್ಮನ್ನೆಲ್ಲ ನೋಡು, ನೀನು ಇಲ್ಲಿವರೆಗೆ ಅವ್ರು ಹೇಳ್ಕೊಳ್ಳೋದು ಏನು ಗೊತ್ತಾ, ಇಲ್ಲಿವರೆಗೆ ಅರ್ಜುನ ಯುದ್ಧ ಮಾಡಿದ್ದು ಯಾರೋ ಒಬ್ಬರು ಇಬ್ಬರು ಸಿಕ್ಕಾಗ ಯುದ್ಧ ಮಾಡಿದ್ದ, ಆವಾಗ ಗೆದ್ದ. ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ ಬಂದಿದ್ದೇವೆ, ನಮ್ಮ ಒಗ್ಗಟ್ಟನ್ನು ನೋಡಿ ಇವನು ಓಡೋಗ್ಬಿಟ್ಟ. ಒಗ್ಗಟ್ಟಿನಲ್ಲಿ ಬಲ ಇದೆ, ಅದಕ್ಕೆ ತಾನೇ ಹೇಳಿದ್ದು. ನಾವೆಲ್ಲರೂ ಇಲ್ಲಿ ಯುದ್ಧಕ್ಕೆ ನಿಂತಿದ್ದನ್ನು ನೋಡಿ ಅರ್ಜುನ ಯುದ್ಧರಂಗದಿಂದ ವಿಮುಖನಾಗ್ತಾ ಇದ್ದಾನೆ. ಅವ್ರು ಯಾರೂ ಸಹ ನೀನು ಯಾವುದೋ ಒಂದು ಅನುಕಂಪಕ್ಕೆ ಒಳಗಾಗಿ ಯುದ್ಧರಂಗದಿಂದ ವಿಮುಖನಾಗ್ತಾ ಇದ್ದೀಯಂತ ಅವ್ರಿಗೆ ಗೊತ್ತಿಲ್ಲ. ನನಗೆ ಗೊತ್ತು, ನೀ ನನಗೆ ಕೇಳಿದೀಯ, ನಾನು ಹಿಂಗೆ ಹೇಳ್ತಾ ಇದ್ದೀನಿ, ಇದು ಸರಿಯಲ್ಲ. ಯಾಕೆ ಅಂದರೆ ಅವರು ನಿನ್ನ ಶಕ್ತಿ ಸಾಮರ್ಥ್ಯ ನೋಡಿಕೊಂಡೆ ಅವ್ರು ಅಷ್ಟು ಜನ ಒಟ್ಟಾಗಿ ಬಂದಿರೋದು. ನಿನ್ನಲ್ಲಿ ಅಷ್ಟು ಶಕ್ತಿ ಸಾಮರ್ಥ್ಯ ಇಲ್ಲ ಅಂತಿದ್ರೆ ಅವರಷ್ಟು ಜನ ಬರಬೇಕಾದ ಅವಶ್ಯಕತೆ ಇರಲಿಲ್ಲ. ಯಾರೋ ಒಬ್ಬರಿಬ್ಬರು ಬಂದು ನಿನ್ನ ಜೊತೆಗೆ ಯುದ್ಧ ಮಾಡಿ ನಿನ್ನನ್ನು ಸೋಲಿಸಿ ಹೋಗ್ಬೋದಿತ್ತು. ಆದರೆ ಅವ್ರು ಹಾಗೆ ಬಂದಿಲ್ಲ. ಅವರೆಲ್ಲರೂ ಒಟ್ಟಾಗಿ ಬಂದಿದ್ದಾರೆ ಅಂದರೆ ಅರ್ಥ ಏನು? ನಮ್ಮ ಕೈಯಲ್ಲಿ 5 ಬೆರಳುಗಳಿದೆ. 5 ಬೆರಳುಗಳಲ್ಲಿ ಈ 4 ಬೆರಳು ಒಟ್ಟಾಗಿದ್ದರೆ ಈ 1 ಬೆರಳಿನ ಶಕ್ತಿ ಈ 4 ಬೆರಳಿದು. ನೋಡಿ, ನೀವು ಮನೆಯಲ್ಲೇ ಪ್ರಯತ್ನ ಮಾಡಿ ನೋಡಿ, ಯಾವುದೋ ಒಂದು ವಸ್ತುವನ್ನು ಹಿಂಗೆ ಹಿಡಿಯೋಕ್ಕಾಗುತ್ತಾ? ನೋಡಿ, ಇಲ್ಲ. ಅದೇ ಈ 4 ಜನ ಒಂದು ಕಡೆ ಇದ್ದಾಗ ಇನ್ನೊಂದು ಕಡೆಯಿಂದ ಈಗ ಬಂದು ಈ ಬೆರಳು ಬಂದಾಗ ಆ ವಸ್ತುವನ್ನು ನಾವು ಭದ್ರವಾಗಿ ಹಿಡ್ಕೊಳ್ಳೋಕ್ಕೆ ಸಾಧ್ಯತೆ ಇರುತ್ತೆ. ಅದೇ ಥರ ಇಲ್ಲೂ ಅಷ್ಟೇ, ಇವರೆಲ್ಲರೂ ಸೇರ್ಕೊಂಡು ಬಂದಿದ್ದಾರೆ. ಏನು ಅಂದರೆ, ಮಹಾಶೂರನಾದಂತಹ ಅರ್ಜುನ ನಮ್ಮ ಎದುರುಗಡೆ ನಿಂತಿದ್ದಾನೆ. ಅವನನ್ನು ನಾವು ಸೋಲಿಸಬೇಕು ಅಂದರೆ ನಾವೆಲ್ಲರೂ ಅಷ್ಟು ಒಗ್ಗಟ್ಟಾಗಿರಬೇಕು ಅಂತ ಬಂದಿದ್ದಾರೆ. ನಿನ್ನ ಮೇಲೆ ಹೆದರಿಕೆ ಇದೆ ಅವರಿಗೆ. ಅಕಸ್ಮಾತ್ ನಾವೇನೋ ಒಬ್ಬರು ಇಬ್ಬರು ಬಂದರೆ ನೀನು ಅವರನ್ನು ಸೋಲಿಸ್ಬಿಡ್ತೀಯ ಅಂತ ಅವ್ರಿಗೆ ಗೊತ್ತು. ಆದ್ದರಿಂದ ಅವರೆಲ್ಲ ಸೇರ್ಕೊಂಡ್ಬಂದಿದ್ದಾರೆ. ಏನಕ್ಕೆ? ಅವರಿಗೆ ನಿನ್ನಲ್ಲಿ ಅಷ್ಟು ಶಕ್ತಿ ಸಾಮರ್ಥ್ಯಗಳಿದೆ ಅಂತ ತಿಳ್ಕೊಂಡು ಅವ್ರು ಬಂದಿದ್ದಾರೆ. ಆದರೆ ನೀನು ಈ ಯುದ್ಧರಂಗದಿಂದ ವಿಮುಖನಾಗ್ತಾ ಇದೆಯಾ ಅಂತಾದರೆ ಅವರೇನು ತಿಳ್ಕೊಳ್ತಾರೆ? ನಮ್ಮಿಷ್ಟು ಜನರನ್ನು ನೋಡಿ ಅರ್ಜುನ ಓಡೋಗ್ಬಿಟ್ಟ, ಹೆದರ್ಕೊಂಡ್ಬಿಟ್ಟ, ವಿಮುಖನಾದ. ಯುದ್ಧರಂಗಕ್ಕೆ ಬೆನ್ನನ್ನು ತೋರಿಸ್ತಾನೆ. ಕ್ಷತ್ರಿಯನಾದವನು ಯಾವತ್ತೂ ಅವನಿಗಿರ್ತಕ್ಕಂಥ ಧರ್ಮ ಏನೋ ಕೇಳಿದ್ರೆ ಯುದ್ಧರಂಗಕ್ಕೆ ಬೆನ್ನನ್ನು ತೋರಿಸಬಾರ್ದು ಅಂತ. ಬೆನ್ನು ತೋರಿಸಿದ್ರೆ ಏನಾಗುತ್ತೆ? ಬೆನ್ನು ತೋರಿಸಿದ್ರೆ ಸೋತ ಅಂತ ಅರ್ಥ. ನಾವು ಯಾವುದೋ ಒಂದು ಕಡೆ ಹೋಗ್ತಾ ಇದ್ದಾಗ ಸಡನ್ನಾಗಿ ಏನೋ ಅಡ್ಡ ಬಂತು, ಯಾರೋ ಬಂದರು ಅಂತ ನಾವು ಬೆನ್ನು ತೋರಿಸಿದ್ರೆ ಏನಾಗುತ್ತೆ? ಅವ್ರು ನಮ್ಮನ್ನು ನಡ್ಸ್ಕೊಂಬರ್ತಾರೆ. ಇಲ್ಲೂ ಅಷ್ಟೇ, ಅರ್ಜುನ ವಾಪಸ್ ಹೋಗ್ತಾ ಇದೆ ಅಂದರೆ ಅವ್ರು ಶುರು ಮಾಡ್ತಾರೆ, ಇವನೇನಪ್ಪ ಮಹಾವೀರನಾಗಿದ್ದ, ಇವನು ಎಲ್ಲ ಸುಳ್ಳೇನೆ, ಸುಳ್ಳಾಯಿತು. ನಮ್ಮಲ್ಲಿ ಒಂದು ಕನ್ನಡದಲ್ಲೊಂದು ಗಾದೆ ಇದೆ, ಏನು, ಪುಸ್ತಕದ ಬದನೆಕಾಯಿ ಅಡುಗೆ ಮಾಡೋಕ್ಕಾಗತ್ತಾ ಅಂತ. ನಿಜವಾದ ಬದನೆಕಾಯಿಲಾದರೆ ಅಡುಗೆ ಮಾಡ್ಬೋದು. ಇವನೀಗ ಅರ್ಜುನನೂ ಅದೇ ಆಯ್ತಲ್ಲ, ಪುಸ್ತಕ ವೀರ ಇವನು ಕೃತಿಯಲ್ಲಿ ವೀರನಾದ ಬಿಟ್ಟರೆ ಎಲ್ಲರೂ ಹೇಳ್ಕೊಂಡ್ರು ಅರ್ಜುನ ಅಂಥ ಶೂರ, ಅಂಥ ವೀರ, ಹಾಗೆ ಹೀಗೆ ಅಂತೇಳೆಲ್ಲ ಹೇಳ್ಕೊಂಡ್ರು ಬಿಟ್ಟರೆ ಇಲ್ಲಿ ನೋಡಿದ್ರೆ ನಮ್ಮನ್ನೆಲ್ಲ ನೋಡಿ ವಿಮುಖನಾಗ್ತಾ ಇದ್ದಾನೆ ಅಂತಂದರೆ ಅರ್ಥ ಏನು? ಹಾಗಾದರೆ ಇಲ್ಲಿವರೆಗೆ ಅವ್ನು ಮಾಡಿದ್ದು, ಹಾಗಾದರೆ ಇಲ್ಲಿವರೆಗೆ ಈ ಅರ್ಜುನ ಹಾಗೆ ಮಾಡಿದಾನಂತೆ, ಅಲ್ಲಿ ಯುದ್ಧ ಮಾಡಿದ, ಇಲ್ಲಿ ಯುದ್ಧ ಮಾಡಿದ, ಅವ್ರ ಜೊತೆಗೆ ಯುದ್ಧ ಮಾಡಿದ, ಇವ್ರನ್ನ ಸೋಲಿಸ್ದ ಅಂತೇಳಿ ಎಲ್ಲ ಕೇಳಿಸ್ಕೊಂಡು ಬಂದಿದ್ದೀವಿ. ಇಲ್ಲಿ ನೋಡಿ ನಮ್ಮನ್ನು ನೋಡಿ ಇವನು ಓಡೋಗ್ತಾ ಇದ್ದಾನಲ್ಲ. ಅವ್ರಿಗೆ ಗೊತ್ತಿಲ್ಲ ಅರ್ಜುನ, ನೀನು ಅನುಕಂಪಕ್ಕೆ ಒಳಗಾಗಿದೆಯಾ. ಎದುರುಗಡೆ ಇರೋರೆಲ್ಲರೂ ನನ್ನ ಬಂಧು ಬಾಂಧವರು ಮಿತ್ರರು
ಅಂತ ತಿಳ್ಕೊಂಡು ಅವರ ಮೇಲೆ ಯಾವುದೋ ಒಂದು ಕನಿಕರಕ್ಕೆ ಇಟ್ಕೊಂಡು ಅವರ ಮೇಲೆ ಅನುಕಂಪ ಇಟ್ಟು ನೀನು ಯುದ್ಧರಂಗದ ವಿಮುಕ್ತನಾಗ್ತಾ ಇದೆಯಂತ ಅವರು ಯಾರಿಗೂ ಗೊತ್ತಿಲ್ಲ. ಅವ್ರು ಎಣಿಸಿದ್ದೊಂದೇ ಭಯ. ಅರ್ಜುನ ಭಯದಿಂದ ಯುದ್ಧರಂಗದಿಂದ ಹೊರಗಡೆ ಹೋಗ್ತಾ ಇದ್ದಾನೆ ಅಷ್ಟೇ ಅವರು ತಿಳ್ಕೊಂಡಿರೋದು. ಆದರೆ ಹೇಳ್ತಾನೆ ನೀನು ಇದಕ್ಕೆ ಅವಕಾಶವನ್ನು ಕೊಡಬೇಡ. ಹೀಗೆ ಕೊಟ್ಟರೆ ಏನಾಗುತ್ತೆ? ಹಿತ್ವಾ ಪಾಪಮವಾಪ್ಸಿಸಿ. ನೀನು ಇದನ್ನು ಲಂಘನ ಮಾಡಬೇಡ, ನೀನು ಲಾಘವ ಮಾಡು. ಅವ್ರು ಏನು ಹೇಳಿಸ್ಕೊಳ್ತಾರ ಅದನ್ನು ಸುಳ್ಳು ಅನಿಸೋ, ನೀನು ಯುದ್ಧಕ್ಕೆ ಪ್ರವರ್ತನಾಗು, ಕಾರ್ಯವನ್ನು ಮುನ್ನಡೆಸು, ಜಯ ನಿನಗೆ ಸಿಗುತ್ತೆ ಅನ್ನೋದನ್ನು. ಅಂದರೆ ಕೃಷ್ಣ ಇಲ್ಲಿ ಅವನ ಧರ್ಮ ಅನ್ನೋದೇನಿದೆ, ಅರ್ಜುನನ ಧರ್ಮ ಅನ್ನೋದೇನಿದೆ ಅದನ್ನು ನೀನು ಯಾವುದೇ ಕಾರಣಕ್ಕೂ ಬಿಡಬೇಡ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ನಾವು ಸಹ ನಮ್ಮ ಧರ್ಮವನ್ನು ಪಾಲಿಸಿಕೊಂಡು ನಾವು ಸಹ ಉತ್ತಮವಾದಂತಹ ಒಂದು ಲೋಕವನ್ನು, ಗತಿಯನ್ನು, ಯಶಸ್ಸನ್ನು ಕಾಣೋಣ. ನಮಸ್ಕಾರ.